ಅದು 1 ಕೋಟಿ ಬರುತ್ತೆ. ಬಂದರೆ ಅದರಲ್ಲಿ 1 ಕೋಟಿ ಇನ್ವೆಸ್ಟ್ಮೆಂಟ್ ಇಲ್ಲೇ ಮಾಡಿ ಅನುಕೂಲ ಮಾಡ್ಕೊಂಡು ಮಾಡ್ತೀವಿ. ಏನು ಈ 2 ದಿವಸ ಗೋಲ್ಡ್ ವರ್ಕ್ಶಾಪಲ್ಲಿ ತುಂಬ ಅಂದರೆ ತುಂಬ ಕಳ್ತಿದ್ದೀನಿ. ಟ್ರೇಡಿಂಗ್ ಬಗ್ಗೆ ಮುಂಚೆ ಏನು ಅಷ್ಟು ಐಡಿಯಾ ಇರಲಿಲ್ಲ. ಇಲ್ಲಿಗೆ ಬಂದ್ಮೇಲೆ ಬೇಸಿಕ್ಕಿಂದ ಎಲ್ಲ ತಿಳ್ಕೊಂಡಿದ್ದೀನಿ. ಒಂದು ಕಾನ್ಫಿಡೆನ್ಸ್ ಏನಂತ ಹೇಳಿದ್ರೆ, ಓಕೆ ಐ ಕ್ಯಾನ್ ಡೂ ಸಮಥಿಂಗ್ ಬೆಟರ್ ದ್ಯಾನ್ ವಾಟ್ ನಾಟ್ ಡೂಯಿಂಗ್ ದ ನಾರ್ಮಲ್ ಜಾಬ್ ಅಂತ. ನನಗೇನು ಲಾಸ್ ಆಗಿಲ್ಲ. ಐ ಆಮ್ ವೆರಿ ಗುಡ್ ಅಟ್ ದ ಮಾರ್ಕೆಟ್. ಇಲ್ಲಿ ನೀವು ದುಡ್ಡು ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಏನೇನು ಹೇಳ್ಕೊಟ್ಟಿದ್ದಾರೆ ನಮಗಿಲ್ಲಿ ನಮ್ಮ ಮದರ್ ಟಂಗ್ ಕನ್ನಡದಲ್ಲಿ ಹೇಳ್ಕೊಡೋದ್ರಿಂದ ತುಂಬ ಹೆಲ್ಪ್ ಆಗಿದೆ, ತುಂಬ ಈಸಿಯಾಗಿ ಕೂಡ ಅರ್ಥ ಆಗಿದೆ. ನಾನು ಮನೋಜ್ ಸರ್ನ ವೀಡಿಯೋಗಳನ್ನ ನೋಡಿ ನಾನು ತುಂಬ ಇನ್ಸ್ಪಿರೇಷನ್ ಆಗಿ ನಾನು ಈ ಒಂದು ಪ್ರೋಗ್ರಾಮ್ಗೆ ಬಂದಿದ್ದು. ಬಟ್ ಅದು ಅವ್ರು ಹೇಳಿದ ರೀತಿಯಲ್ಲಿ ನಾವು ಫಾಲೋ ಅಪ್ ಮಾಡಿದ್ರೆ ಇಟ್ಸ್ 100% ನಾವು ಸಕ್ಸಸ್ಫುಲ್ ಆಗೇ ಆಗ್ತೀವಿ. ಇದನ್ನು ನಮ್ಮ ಜನತೆ ಯೂಸ್ ಮಾಡ್ಕೋಬೇಕು. 2022 ಅಲ್ಲಿ ನಾನು ಇದೇ ಬೆಂಗಳೂರು ಕೃಷಿ ಮೇಳದಲ್ಲಿ ಯಂಗೆಸ್ಟ್ ಫಾರ್ಮರ್ ಅವಾರ್ಡ್ ಅಂತ ತಗೊಂಡೆ. ದುಡ್ಡಿಂದ ದುಡ್ಡು ಹೆಂಗೆ ಸಂಪಾದನೆ ಮಾಡಬೇಕು ಅಂತ ಅನ್ಕೊತಾ ಇರುವಾಗ ನಾನು ಮನೋಜ್ ಸರ್ ವಿಡಿಯೋ ನೋಡಿದೆ. ನನಗೆ ಇವಾಗ ತಿಂಗಳಿಗೆ 4% ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ಬಂದಿದೆ. ಥ್ಯಾಂಕ್ ಯು ಮನೋಜ್ ಸರ್, ಥ್ಯಾಂಕ್ ಯು ಟಿ ಡಿ ಅಕಾಡೆಮಿ. ನಾವು ಸ್ವಲ್ಪ ಡೈಲಿ 1 ಅವರ್ ಆರ್ 2 ಅವರ್ ಮನೇಲಿ ಎಫರ್ಟ್ ಹಾಕಿದರೆ ಇನ್ನೂ ಆಳವಾಗಿ ತಿಳ್ಕೊಂಡು ಅರ್ನಿಂಗ್ ಮಾಡ್ಬೋದು ಸುಲಭ ಅಂತ ನನಗೆ ಅನಿಸ್ತಾ ಇದೆ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ಅವ್ರ ಪೇರೆಂಟ್ಸ್ಗೆ ಅದೇನು ನಂಬಿಕೆನೋ ಏನೋ ಗೊತ್ತಿಲ್ಲ. ಸೊ ಇಲ್ಲಿಗೆ ಬಂದು TD ಹತ್ರ ಒಂದು 3 ಮಂತ್ಸ್ ಕೋರ್ಸ್ ಕಲ್ತು ಹೋದ್ಮೇಲೆ ಅವ್ರ ಪೇರೆಂಟ್ಸೇ ಒಬ್ಬೊಬ್ಬರಿಗೆ, ಅಂದರೆ ವೆರಿ ರೇರ್ ಕೇಸಸ್, ಎಲ್ಲರಿಗೂ ಕೊಟ್ಟಿದ್ದಾರೆ ಅಂತಲ್ಲ. ರೀಸೆಂಟ್ಲಿ ಒಬ್ಬ ಹುಡುಗನಿಗೆ 30 ಲಕ್ಷ ಕೊಟ್ಟಿದ್ದಾರೆ ಅವ್ರ ಪೇರೆಂಟ್ಸ್. ಆರಾಮ್ಸೆ ಆ ಹುಡುಗ ತಿಂಗಳಿಗೆ 1 ಲಕ್ಷ ದುಡಿತಾನೆ. ಓದಿರೋ ಡಿಗ್ರಿ, ಯಾವ ಕೆಲಸಕ್ಕೂ ಹೋಗಲ್ಲ, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್. ಒಂದು ಸತಿ ಗೋವಾದಲ್ಲಿ ಇರ್ತಾನೆ, ಅಲ್ಲಿದ್ದೀನಿ ಸರ್, ಇಲ್ಲಿದ್ದೀನಿ ಸರ್, ಹಿಮಾಲಯದಲ್ಲಿ ಇದ್ದೀನಿ ಸರ್ ಅಂತಾನೆ. ಹಂಗೂ ಹಿಂಗೋ ತಿಂಗಳಿಗೆ 1 ಲಕ್ಷ ಆದರೂ ಮಾಡ್ತಾನೆ. ಸೇಫಾಗಿ ಟ್ರೇಡ್ ಮಾಡ್ತಾನೆ. 1 ಇಯರ್ ಕಲ್ತಿದ್ದಾನೆ, 1 ಇಯರ್ ಕಷ್ಟಪಟ್ಟಿದ್ದಾನೆ. ಆ್ಯಂಡ್ NASM ಎಕ್ಸಾಮ್ ಬರ್ದಿದ್ದಾನೆ. ಮಟ್ಟೆವರ್ ನಾವು ಎಕ್ಸಾಮ್ಸ್ ಬರ್ದಿದ್ದೀವಲ್ಲ, ನೀವು ಅಷ್ಟೇ ಎಕ್ಸಾಮ್ ಬರೀರಿ. NASM 8, NASM 5 ಈ ಎಕ್ಸಾಮ್ಸ್ಗಳನ್ನು ಬರೀರಿ. ಸೊ 100ಕ್ಕೆ 60 ತೆಗಿಬೇಕು ಪಾಸಿಂಗ್ ಮಾರ್ಕ್ಸ್, 30 ಅಲ್ಲ. ಸರ್ಕಾರದವ್ರು ಏನೋ 30 ಮಾಡಿದಾರಲ್ಲ, ಇಲ್ಲೆಲ್ಲ 60 ತೆಗಿಬೇಕು. ನೆಗೆಟಿವ್ ಮಾರ್ಕ್ಸ್ ಬೇರೆ ಇರ್ತದೆ. NASM 5 ಬರೀರಿ, NASM 8 ಬರೀರಿ. NASM 8 ಏನಾದ್ರು ನೀವು ಬರೆದ್ರೆ ರೆಡಿ ಜಾಬ್ ಇದೆ. ನಮ್ಮ ಸಂಸ್ಥೆಯಲ್ಲೂ ಸರ್ಟೈನ್ ಪೋಸ್ಟ್ ಇದ್ದಾವೆ. ಜೊತೆಗೆ ಟ್ರೇಡರ್ಸ್ ಗುರುಕುಲ್ ಅಂತ ಒಂದು ಸಂಸ್ಥೆ ಇದೆ, ಅಲ್ಲಂತೂ 10 ಜನ ಬೇಕು ಅಂತಾರೆ. NASM 8 ಬರೆದ್ರೆ ಆನ್ ಸ್ಪಾಟ್ ಜಾಬ್. ಇಲ್ಲ ನೀವು ಬರಿತೀನಿ ಅಂದ್ರೂ ಸಹ ಪರವಾಗಿಲ್ಲ, ನಿಮಗೆ ಸೇರಿಸ್ಕೊಂಡು 1 ತಿಂಗಳು ಟೈಮ್ ಕೊಡ್ತಾರೆ. 1 ತಿಂಗಳ ಟೈಮಲ್ಲಿ ನೀವು ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ಹಂಗೆ ಜಾಬಲ್ಲಿ ಕಂಟಿನ್ಯೂ ಮಾಡ್ಬೋದು. ಈ ಫೀಲ್ಡು ತುಂಬ ಒಳ್ಳೆ ಫೀಲ್ಡು. ಆ್ಯಕ್ಚುಲಿ ನೀವು ಕಲ್ತ್ರೆ ಇಟ್ಸ್ ಅ ವೆರಿ ವೆರಿ ಗುಡ್ ಫೀಲ್ಡ್. ನಮಸ್ಕಾರ, ನನ್ನ ಹೆಸರು ಮನೀಶ್ ಅಂತ. ಏನು ಈ 2 ದಿವಸ ಗೋಲ್ಡ್ ವರ್ಕ್ಶಾಪಲ್ಲಿ ತುಂಬ ಕಳ್ತಿದ್ದೀನಿ. ಫಸ್ಟ್ ಆಫ್ ಆಲ್ ಹೇಳೋದಂದ್ರೆ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟಿಂದ ಹಿಡಿದು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಆಗಿರ್ಬೋದು, ಟೆಕ್ನಿಕಲ್ ಅನಾಲಿಸಿಸ್ ಆಗಿರ್ಬೋದು, ಫಂಡಮೆಂಟಲ್ ಅನಾಲಿಸಿಸ್ ಆಗಿರ್ಬೋದು, ಮೊದಲನೇ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಲ್ಲಿ ಎಡ್ಜಿಂಗ್ ಸ್ಟ್ರಾಟಜಿ. ಒಂದೊಂದು ಸ್ಟ್ರಾಟಜಿನೂ ಒಂದು ಸ್ಟ್ರಾಟಜಿ ತುಂಬ ಅದ್ಭುತವಾಗಿದೆ. ಐರನ್ ಫ್ಲೈ, ಕವರ್ಡ್ ಕಾಲ್, ಕವರ್ಡ್ ಪುಟ್, ಗಾಮಾ 1, ಗಾಮಾ 2. ನನಗೆ ಎಂಡ್ ಆಫ್ ದಿ ಡೇ ಏನು ಗೊತ್ತಾಯ್ತದೆ ಅಂದರೆ, ತಿಂಗಳಿಗೆ 4% ಮಾಡ್ತೀನಿ ಅಂತ ನನಗೆ ಕಾನ್ಫಿಡೆನ್ಸ್ ಬಂದಿದೆ. ಥ್ಯಾಂಕ್ ಯು TD ಅಕಾಡೆಮಿ, ಥ್ಯಾಂಕ್ ಯು ಮನೋಜ್ ಸರ್. ಹಲೋ, ನಮಸ್ಕಾರ. TD ಅಕಾಡೆಮಿಯಲ್ಲಿ ಭಾಳ ಚೆನ್ನಾಗಿ ಶೇರ್ ಮಾರ್ಕೆಟ್ ಬಗ್ಗೆ ಹೇಳ್ಕೊಡ್ತಾರೆ. ಅದರಲ್ಲೂ ಬಂದ್ಬಿಟ್ಟು ಹೆಡ್ಜಿಂಗ್ ಅಂದರೆ ಏನು, ಕ್ಯಾಂಡಲ್ಸ್ ಅಂದರೆ ಏನು, ಆಮೇಲೆ 180 ಡಿಗ್ರಿ, ಆಮೇಲೆ RAC 30 ಅವೆಲ್ಲ ಹೇಳ್ಕೊಡ್ತಾರೆ. ಭಾಳ ಚೆನ್ನಾಗಿ ಕ್ಲೀನಾಗಿ ಅರ್ಥ ಆಗೋ ಥರ ಕನ್ನಡದಲ್ಲೇ ಹೇಳ್ಕೊಡ್ತಾರೆ. ನಮಸ್ಕಾರ. TD ಅಕಾಡೆಮಿಲಿ ತುಂಬ ಚೆನ್ನಾಗಿ ಶೇರ್ ಮಾರ್ಕೆಟ್ ಬಗ್ಗೆ ಡೀಟೇಲ್ಸ್ ಆಗಿ ಎಲ್ಲ ಆಪ್ಷನ್ಗಳ ಬಗ್ಗೆ, ಫ್ಯೂಚರ್ಸ್ ಆಪ್ಷನ್ ಅಥವಾ RSI 30, ಆಮೇಲೆ ಹೆಡ್ಜಿಂಗ್ ಮಾಡೋದು, ಅದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಇದನ್ನ ತುಂಬ ನಾವು ಕಲ್ತಿದ್ದೇವೆ. ಇನ್ನು ಮುಂದೆ ಶೇರ್ ಟ್ರೇಡಿಂಗ್ ಮಾಡಬೇಕು ಅಂತ ಹೇಳಿ ಇದರಲ್ಲಿ ಮುಂದುವರಿಬೇಕು ಅಂತ ವಿಚಾರ ಮಾಡ್ತೀವಿ. ಟ್ರೇಡಿಂಗ್ ಬಗ್ಗೆ ಮುಂಚೆ ಏನು ಅಷ್ಟು ಐಡಿಯಾ ಇರಲಿಲ್ಲ. ಇಲ್ಲಿಗೆ ಬಂದ್ಮೇಲೆ ಬೇಸಿಕ್ಕಿಂದ ಎಲ್ಲ ತಿಳ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಏನಾದ್ರು ಡೌಟ್ಸ್ ಇದ್ರೆ ಸರ್ನ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಳ್ತೀನಿ. ಥ್ಯಾಂಕ್ ಯು. ಕರ್ನಾಟಕ ಗೌರ್ಮೆಂಟ್ ಎಲೆಕ್ಟ್ರಿಸಿಟಿ ಬೋರ್ಡಲ್ಲಿ ಸೂಪರಿಂಟೆಂಡೆಂಟ್ ರಿಟೈರ್ಡ್ ಆಗಿದ್ದೀನಿ. ಈ ಶೇರ್ಸ್ ಮಾರ್ಕೆಟ್ ಬಗ್ಗೆ ನನಗೆ ಮಾಹಿತಿ ಇರಲಿಲ್ಲ, ತುಂಬ ಕುತೂಹಲ ಇತ್ತು. ಇದು ಒಂದು ಸಲ ನಾನು ಯೂಟ್ಯೂಬಲ್ಲಿ ಇವ್ರದ್ದು ಈ ವಿಡಿಯೋ ನೋಡಿ ತುಂಬ ಪ್ರೇರೇಪಿತನಾಗಿ ಸೇರ್ಬೇಕಂತ ಆಸೆ ಬಿಟ್ಟು ಸೇರಿದೆ. 2 ದಿವಸದಲ್ಲಿ ಬಂದೀನಿ.
ಬೇಸಿಕ್ ಸ್ವಲ್ಪ ಗೊತ್ತಾಗಿದೆ. ಸರ್ ಹೇಳ್ದಂಗೆ ಇನ್ನೂ ಸ್ವಲ್ಪ ಸ್ಟಡಿ ಮಾಡ್ಕೊಂಡು ರೆಗ್ಯುಲರ್ ಪ್ರಾಕ್ಟಿಕಲ್ ಅಟೆಂಡ್ ಆದರೆ ತುಂಬ ಹೆಲ್ಪ್ ಆಗುತ್ತೆ. ಒಂದು ನಮಗೆ ಫ್ಯೂಚರಲ್ಲಿ ಮನಿ ಅರ್ನ್ ಮಾಡುವ ಅಂತ ನನಗೊಂದು ಮನವರಿಕೆ ಆಯಿತು. ವಂದನೆಗಳು. ಸೊ ಯಾವುದೇ ತರದ ಫೈನಾನ್ಸ್ ಬ್ಯಾಕ್ಗ್ರೌಂಡ್ ಅಥವಾ ಶೇರ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅನುಭವ ಏನೂ ಗೊತ್ತಿಲ್ಲದೆ ಸೊ ಕೋರ್ಸ್ ಅಟೆಂಡ್ ಆಗಿದ್ದೀನಿ. ಸೊ ಅಂದ್ರೆ ಇವಾಗ ಒಂದು ಕಾನ್ಫಿಡೆನ್ಸ್ ಏನಂತ ಹೇಳಿದ್ರೆ ಓಕೆ ಐ ಕ್ಯಾನ್ ಡೂ ಸಮಥಿಂಗ್ ಬೆಟರ್ ದೆನ್ ವಾಟ್ ಡೂಯಿಂಗ್ ದ ನಾರ್ಮಲ್ ಜಾಬ್ ಅಂತ. ಸೊ ಗೈಡೆನ್ಸ್ ಚೆನ್ನಾಗಿದೆ, ಟ್ರೈನಿಂಗ್ ಚೆನ್ನಾಗಿದೆ. ವಿ ಹ್ಯಾವ್ ಟು ಪ್ರಾಕ್ಟೀಸ್ ಲಾಟ್ ಆ್ಯಂಡ್ ಗೋ ಥ್ರೂ ದ ಟ್ರೈನಿಂಗ್ ವಿಡಿಯೋಸ್ ಅಗೇನ್. ಥ್ಯಾಂಕ್ ಯು ವೆರಿ ಮಚ್. Geeta. I've attended this 2-day program and I felt more confidence in doing trading. Of course, I'll be taking more time to do the trading, but I've understood the basics and I plan to continue coming to TD to attend the more revision classes too and become more professional trader. Thank you. ರಿವಿಷನ್ ಕ್ಲಾಸಿಗೆ ಬರ್ತಾ ಇದ್ದೀನಿ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಟೆಕ್ನಿಕ್ಸ್ ಎಲ್ಲ ಅಪ್ಲೈ ಮಾಡಿದ್ದೀನಿ. ನನಗೇನು ಲಾಸ್ ಆಗಿಲ್ಲ. ಐ ಆಮ್ ವೆರಿ ಗುಡ್ ಅಟ್ ದ ಮಾರ್ಕೆಟ್. ಇಲ್ಲಿ ನೀವು ದುಡ್ಡು ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನು ಗೊತ್ತಿಲ್ಲದವ್ರಿಗೆ ಕೂಡ ಅಟ್ಲೀಸ್ಟ್ ಏನೋ ಒಂದು ನಾಲೆಡ್ಜ್ನ ಪಿಚಿಂಗ್ ಮಾಡ್ತಾರೆ. ಸೊ 2 days ಕಲ್ತ್ಕೊಂಡು ಅದ್ರ ಜೊತೆ ನೆಕ್ಸ್ಟ್ 5 days ರಿವಿಷನ್ ಕ್ಲಾಸ್ ಕೊಡ್ತಾರೆ. ಆಮೇಲೆ 1 month ಪ್ರಾಕ್ಟಿಕಲ್ ಕ್ಲಾಸ್ ಇರುತ್ತೆ. ಎಲ್ಲ ಬಂದರೆ ತುಂಬ ಕಲ್ತ್ಕೋಬೋದು ಅಂದ್ಕೊಂಡಿದ್ದೀನಿ. ಈಗ ಏನೇನು ಹೇಳ್ಕೊಟ್ಟಿದ್ದಾರೆ ನಮಗಿಲ್ಲಿ ನಮ್ಮ ಮದರ್ ಟಂಗ್ ಕನ್ನಡದಲ್ಲಿ ಹೇಳ್ಕೊಡೋದ್ರಿಂದ ತುಂಬ ಹೆಲ್ಪ್ ಆಗಿದೆ. ತುಂಬ ಈಸಿಯಾಗಿ ಕೂಡ ಅರ್ಥ ಆಗಿದೆ. ಸೊ ನಮ್ಮ ಕಡೆಯಿಂದಲೂ ಕೂಡ ಎಫರ್ಟ್ ಬೇಕು. ಸೊ ಈಗ ಕಲ್ತ್ಕೊಂಡಿದ್ದೀವಿ, ನಾವು ಹೋಮ್ವರ್ಕ್ ಮಾಡಬೇಕು ಮನೆಯಲ್ಲಿ. ನೆಕ್ಸ್ಟು ರಿವಿಷನ್ ಕ್ಲಾಸ್ ಅಟೆಂಡ್ ಮಾಡಬೇಕು, ಪ್ರಾಕ್ಟಿಕಲ್ ಮಾಡಬೇಕು. ಎಲ್ಲ ಮಾಡಿದ್ರೆ ನಮಗೆ ಹೆಲ್ಪ್ ಆಗುತ್ತೆ. ಸೊ ಇವನ್ ಫೀಸ್ ಕೂಡ ನಾಮಿನಲ್ ಫೀಸೇ ಇದೆ, ಏನು ತುಂಬ ಏನಿಲ್ಲ. ಸೊ ಇಷ್ಟೊಂದೆಲ್ಲ ಮಾಡಿ ಅವರು ತುಂಬ ಕಡಿಮೆಗೆ ಮಾಡ್ಕೊಡ್ತಿದ್ದಾರೆ. ಸೊ ಐ ವಿಲ್ ಸಜೆಸ್ಟ್ ಫಾರ್ ದ ಸ್ಟೂಡೆಂಟ್ಸ್ ಆರ್ ಲರ್ನರ್ಸ್ TD is one of best academy. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಈಗ ಸ್ಟಾಕ್ ಮಾರ್ಕೆಟ್ಸ್ ಬಗ್ಗೆ ನಮಗೆ ಬೇರೆ ಅಭಿಪ್ರಾಯ ಇತ್ತು, ಬಟ್ ಈಗ ಇಲ್ಲಿ ಬಂದಮೇಲೆ ಬೇರೆ ಅಭಿಪ್ರಾಯ ಬರುತ್ತೆ. ಎಲ್ಲರೂ ಕಲ್ತ್ಕೊಂಡ್ರೆ ತುಂಬ ಬೆನಿಫಿಟ್ ಆಗುತ್ತೆ. ಸರ್ ನಾನು ಇವಾಗ 1ನೇ ಕ್ಲಾಸ್ ಅಟೆಂಡ್ ಆಗಿದ್ದು, ಬಟ್ ಸರ್ ಹೇಳಿದ್ದೆಲ್ಲ ಕೇಳಿ ನೋಡಿದರೆ ಕಾನ್ಫಿಡೆನ್ಸ್ ಬಂದಿದೆ. ಸ್ವಲ್ಪ ನಾಲೆಜ್ ತಿಳ್ಕೊಂಡು ದುಡ್ಡು ಮಾಡ್ಬೋದು. ಇದರಲ್ಲಿ ತಾಳ್ಮೆ ಪ್ಲಸ್ ನಾಲೆಡ್ಜ್ ಇದ್ದರೆ ಪ್ರಾಪರ್ ಗೈಡೆನ್ಸ್ ತೊಗೊಂಡು ಮಾಡ್ಬೋದು ಅಂತ ಅನಿಸಿದೆ ಸರ್. ಎಲ್ಲರಿಗೂ ನಮಸ್ಕಾರ. ನಾನು ಬೆಸ್ಕಾಮಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಸಹ ಊರಲ್ಲಿ ಒಂದು 50-60 ಲಕ್ಷ ಹಾಕಿ ಮನೆ ಕಟ್ಬಿಟ್ಟಿದ್ದೀನಿ. ಅದೇ ಸರ್ ಜೊತೆಗೆ ಡಿಸ್ಕಸ್ ಮಾಡಿದೆ. ಆಮೇಲೆ ಇವಾಗ ಅದನ್ನು ಸ್ವಲ್ಪ ಸೇಲ್ ಮಾಡೋದು ಇದೆ ವಿಚಾರ. ಅದು 1 ಕೋಟಿ ಬರುತ್ತೆ. ಬಂದರೆ ಅದರಲ್ಲಿ 1 ಕೋಟಿ ಇನ್ವೆಸ್ಟ್ಮೆಂಟ್ ಇಲ್ಲೇ ಮಾಡಿ ಅನುಕೂಲ ಮಾಡ್ಕೊಂಡು ಮಾಡ್ತೀನಿ. ಇದು ಈ ಟ್ರೈನಿಂಗ್ ತುಂಬ ಅನುಕೂಲ ಆಗಿದೆ. ಎಲ್ಲರೂ ಇದ್ರದ್ದು ಸದುಪಯೋಗ ತೊಗೊಳ್ಬೇಕಂತ ಕೇಳ್ಕೊತೀನಿ. ನಾನು ಮನೋಜ್ ಸರ್ನ ವೀಡಿಯೋಗಳನ್ನ ನೋಡಿ ನಾನು ತುಂಬ ಇನ್ಸ್ಪಿರೇಷನ್ ಆಗಿ ನಾನು ಈ ಒಂದು ಪ್ರೋಗ್ರಾಮ್ಗೆ ಬಂದಿದ್ದು. ನಾನು ಸುಮಾರು 1 ವರ್ಷದಿಂದ ಫಾಲೋಅಪ್ ಮಾಡ್ತಿದ್ದೆ. ನನಗೂ ತುಂಬ ಬೇರೆ ಬೇರೆ ಕೆಲಸದ ಕಮಿಟ್ಮೆಂಟಿಂದ ಬರೋಕ್ಕಾಗ್ತಿರ್ಲಿಲ್ಲ. ಈ ದಿನಗಳನ್ನ ನಾನು ಬಿಡುವು ಮಾಡ್ಕೊಂಡು ಬಂದೆ. ತುಂಬ ಚೆನ್ನಾಗಿ ಕ್ಲಾಸ್ನ ಮಾಡಿದ್ರು. 2 days ನನಗೆ ಇಟ್ಸ್ ಎ ಗುಡ್ ಎಕ್ಸ್ಪೀರಿಯೆನ್ಸು. ಇದು ಶೇರ್ ಅಂತಂದರೆ ಏನು ಅಂದರೆ ನಮಗೇನು ಗೊತ್ತಿರಲಿಲ್ಲ, ಝೀರೋ. ಬಟ್ ಅದ್ರ ಬಗ್ಗೆ ಏನು ಅಂತ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದೆ. ಒಂದು ನಾಲೆಡ್ಜ್ನ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ಅದು ಅವರು ಹೇಳಿದ ರೀತಿಯಲ್ಲಿ ನಾವು ಫಾಲೋಅಪ್ ಮಾಡಿದ್ರೆ ಇಟ್ಸ್ 100% ನಾವು ಸಕ್ಸಸ್ಫುಲ್ ಆಗೇ ಆಗ್ತೀವಿ. ಮನೋಜ್ ಸರ್ ಬೇರೆ ಏನೇನೋ ಕಾನ್ಸೆಪ್ಟ್ ಇಟ್ಕೊಳ್ದೇ ಇದ್ರ ಬಗ್ಗೆನೇ ತುಂಬ ಅವರು ಒಂದು ಒಳ್ಳೆಯ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಕರ್ನಾಟಕದಲ್ಲಿ ನಿಜವಾಗ್ಲೂ ಒಂದು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ನಾನು ಹಾರ್ಟ್ಲಿ ಕೇಳ್ಕೊಳ್ತೀನಿ. ಇದನ್ನು ನಮ್ಮ ಜನತೆ ಯೂಸ್ ಮಾಡ್ಕೋಬೇಕು. ಇವತ್ತು ಯಾವುದ್ಯಾವುದಕ್ಕೂ ಇನ್ವೆಸ್ಟ್ ಮಾಡ್ತೀವಿ, ಏನೇನೋ ಮಾಡ್ತೀವಿ, ಅದು ಅಷ್ಟು ಸಮಂಜಸ ಅಲ್ಲ. ಎಲ್ಲೋ ಲೋನ್ ತೊಗೊಳ್ಳೋದು, ಏನೋ ಮಾಡೋದು. ಆದರೆ ಶೇರ್ನಲ್ಲಿ ಹಣ ಇದೆ, ಅದು ಅವರು 100% ಕಾನ್ಫಿಡೆಂಟ್ ಅವ್ರಿಗೆ ಗೊತ್ತಿದೆ. ಬಟ್ ನಮ್ಗಳಿಗೆ ಇನ್ನೂ ಬಂದಿಲ್ಲ ಜನಗಳಿಗೆ. ಈಗ ಬರ್ತಾ ಇದೆ, ಇದು ಶೇರ್ ಹೇಗೆ ಮಾಡಬೇಕು, ಅದು ಯಾವ ರೀತಿ ಅದನ್ನು ಅದಕ್ಕೆ ಬಳಸ್ಕೊಂಡ್ರೆ ಅದು ಬರುತ್ತೆ ಅನ್ನೋದು ಮಾತ್ರ ಅದನ್ನು ತುಂಬ ಚೆನ್ನಾಗಿ ಎಲ್ಲ ಆಲ್ ಮೆಂಟರ್ಸು ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆ ನಾನು ಹಾರ್ಟ್ಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನಮಸ್ಕಾರ, ನನ್ನ ಹೆಸರು ಮನೀಶ್ ಅಂದ್ಬಿಟ್ಟು 2021ರಲ್ಲಿ ನನ್ನ BCom ಗ್ರ್ಯಾಜುಯೇಷನ್ ಮುಗಿಯುತ್ತೆ. ಆಮೇಲೆ ಏನಂತ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಗ್ರಿಕಲ್ಚರ್ ಆಗೋದ್ರಿಂದ ನನಗೆ ಅಗ್ರಿಕಲ್ಚರೇ ಮಾಡಬೇಕಂತ ತುಂಬ ಇಷ್ಟ ಇತ್ತು. ಏನು ಇಲ್ಲ ನಾನು ಜಾಬ್ಗೆ ಹೋಗಲ್ಲ ಅಂದಿದ್ದಕ್ಕೆ, ಇಲ್ಲ ನೀನು ಜಾಬ್ಗೆ ಹೋಗಬೇಕು, ಎಜುಕೇಷನ್ ಮಾಡು ಅಂತರು. ಸರಿ ಆಯಿತು ಅಂತ ನಾನು ಊರಲ್ಲೇ ಅಗ್ರಿಕಲ್ಚರ್ ಮಾಡಿಕೊಂಡು MBA ಕರೆಸ್ಪಾಂಡಿಂಗಲ್ಲಿ MBA ಮಾಡ್ತಾಯಿದ್ದೆ. 2022ಅಲ್ಲಿ ನಾನು ಇದೇ ಬೆಂಗಳೂರು ಕೃಷಿ ಮೇಳದಲ್ಲಿ ಯಂಗೆಸ್ಟ್ ಫಾರ್ಮರ್ ಅವಾರ್ಡ್ ಅಂತ ತಗೊಂಡೆ. 2022ಅಲ್ಲಿ ನನ್ನ MBA ಮುಗಿಸ್ಮೇಲೆ ಇಲ್ಲ ಮನೇಲಿ ಜಾಬ್ಗೆ ಹೋಗಲೇಬೇಕು ಅಂದರು. ನಾನು ಹೋಗಲ್ಲ ಅಂದ್ಬಿಟ್ಟು ಹಿಂಗೆ ಹೇಳ್ತಾಯಿದ್ರೆ ಮನೆಯಲ್ಲಿ ಇಲ್ಲ ಹೋಗಲೇಬೇಕಂದ್ರು. ಸರಿ ಆಯಿತು ಅಂತ ನಾನು ಏನಪ್ಪ ಮಾಡೋದು ಅನ್ಕೊತಾ ಇದ್ರುವಾಗ ಅವಾಗ ನಾನು ದುಡ್ಡು ಮಾಡಲೇಬೇಕು. ಅಗ್ರಿಕಲ್ಚರಲ್ಲಿ ನನಗೆ
ಇಯರ್ಲಿ 50 lakhs ಬರ್ತಾ ಇತ್ತು. ಎಂಡ್ ಆಫ್ ದಿ ಇಯರ್ ನೋಡ್ತಾ ಇದ್ರೆ ಹಿಂಗೆ 1 year ಮನೆ ಕಟ್ಟೋದು, 1 year ಮದುವೆ, ಹಿಂಗೆ ಸರ್ ಹೋಗ್ತಾ ಇದೆ. ಪ್ರಾಫಿಟ್ ಬರ್ತಾ ಇದೆ, ಹಿಂಗೆ ಹೊಟ್ಟೋಗ್ತಾ ಇದೆ. ಹಿಂಗೆ ಇಷ್ಟೆಲ್ಲ ಬರ್ತಾ ಇದೆಯಲ್ಲ, ನಾವೇನಪ್ಪ ಮಾಡೋದು, ದುಡ್ಡು ಬರ್ತಾ ಇದೆ, ಹಿಂಗೆ ಮತ್ತೆ ಎಲ್ಲಿ ಸ್ಟಾರ್ಟ್ ಮಾಡಿದೆ ಅಲ್ಲಿಗೆ ನಾವು ಅಲ್ಲಿಂದನೇ ನಾವು ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊತಾ ಇರೋವಾಗ, ಈ ದುಡ್ಡಿಂದ ದುಡ್ಡು ಹಿಂಗೆ ಸಂಪಾದನೆ ಮಾಡಬೇಕು ಅಂತ ಅನ್ಕೊತಾ ಇರುವಾಗ ನಾನು ಮನೋಜ್ ಸರ್ ವಿಡಿಯೋ ನೋಡಿದೆ. ಅವಾಗಲ ನನ್ನ TD ಅಕಾಡೆಮಿಗೆ ಬರಬೇಕಂತ ಪ್ಲ್ಯಾನ್ ಮಾಡ್ತಾ ಇರೋವಾಗ ರೀಸೆಂಟಾಗಿ ನನಗೆ 2 months ಬ್ಯಾಕ್ ಸಿವಿಯರ್ ಆಕ್ಸಿಡೆಂಟ್ ಆಯಿತು. ಅದಕ್ಕೆ ಬರೋಕ್ಕಾಗಿಲ್ಲ. ಸೊ ಫೈನಲಿ ಡೆಸ್ಟಿನಿ ಇವಾಗ ಗೋಲ್ಡ್ ಕೋರ್ಸ್ ಮುಗಿಸ್ಬಿಟ್ಟು ನನಗೆ ಇವಾಗ ತಿಂಗಳಿಗೆ 4% ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ಬಂದಿದೆ. ಥ್ಯಾಂಕ್ ಯು ಮನೋಜ್ ಸರ್, ಥ್ಯಾಂಕ್ ಯು TD ಅಕಾಡೆಮಿ. ಈ ಶೇರ್ ಮಾರ್ಕೆಟ್ ಬಗ್ಗೆ ನಮ್ಮ ಕೊಲೀಗ್ಸ್ ಬಗ್ಗೆ ಚರ್ಚೆ ಮಾಡಿ ಕೇಳಿದ್ದೀನಿ. ಯಾರು ಈ ಥರ ಇನ್ಸ್ಟಿಟ್ಯೂಷನ್ಗೆ ಹೋಗಿ ಕಲ್ತಿಲ್ಲ, ಎಲ್ಲ TV ನೋಡ್ಕೊಂಡು ಇನ್ವೆಸ್ಟ್ ಮಾಡಿದ್ವಿ, ಅದು ಮಾಡಿದ್ವಿ ಅಂತಾರೆ. ಆದರೆ ಯಾರು ಹಣ ಮಾಡಿದ್ವಿ ಅಥವಾ ಹೆಚ್ಚು ಅರ್ನ್ ಮಾಡಿದ್ವಿ ಅಂತ ಯಾರೂ ಸರಿಯಾಗಿ ಹೇಳ್ತಾ ಇಲ್ಲ. ನಾನು ರಿಟೈರ್ಡ್ ಆದಮೇಲೆ ಇದು ಒಂದು ಇನ್ಸ್ಟಿಟ್ಯೂಷನ್ ಸೇರ್ಬೇಕಂತ ನನಗೆ ಭಾಳ ಕ್ಯೂರಿಯಾಸಿಟಿ ಇತ್ತು. ಆದರೆ ಎಲ್ಲಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ಯೂಟ್ಯೂಬಲ್ಲಿ ಸರ್ದು ಒಂದೆರಡು ಇಂಟ್ರೂ ನೋಡಿ ಪ್ರಭಾವಿತನಾಗಿ ಕೇರ್ಪುರದಿಂದ ಬರ್ತಾಯಿದ್ದೀನಿ. ಬರಲಿಕ್ಕೆ ಒಂದು ಸ್ವಲ್ಪ ಅನಾನುಕೂಲ ಆಗ್ತಿದೆ. ಆದರೂ ಎಲ್ಲ ಪ್ರಾಕ್ಟಿಕಲ್ ಕ್ಲಾಸಿಗೆ ಬಂದು ಇನ್ನೂ ಹೆಚ್ಚಾಗಿ ತಿಳ್ಕೊಬೇಕಂತ ಇವತ್ತಿನ ನನಗೆ ಅನಿಸಿದೆ. ಇದು ಅಷ್ಟು ಕಷ್ಟವಾದ್ದೇನಲ್ಲ ಅಂತ ಒಂದು ಡಿಗ್ರಿ ಮಾಡಿರ್ತೀವಿ. ಇದು ನಮಗೆ ಇನ್ಸ್ಟಿಟ್ಯೂಷನ್ ಬಂದ ಮೇಲೆ ಬೇಸಿಕ್ ತಿಳ್ಕೊಂಡ್ಮೇಲೆ ನಾವು ಒಂದು ಸ್ವಲ್ಪ ಡೈಲಿ 1 hour or 2 hour ಮನೇಲಿ ಎಫರ್ಟ್ ಹಾಕಿದರೆ ಇನ್ನೂ ಆಳವಾಗಿ ತಿಳ್ಕೊಂಡು ಅರ್ನಿಂಗ್ ಮಾಡ್ಬೋದು ಸುಲಭ ಅಂತ ನನಗೆ ಅನಿಸ್ತಾ ಇದೆ. ಸರ್ಗೆ ನಾನು ತುಂಬ ಕೃತಜ್ಞತೆಯಾಗಿ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಎವ್ರಿ ಒನ್. ಸೊ ತುಂಬ ದೂರದಿಂದ ಬಂದಿದ್ದೀರಾ. ಸೊ ಇಲ್ಲಿ ಔಟ್ ಆಫ್ ಬ್ಯಾಂಗ್ಳೂರಿಂದ ಎಷ್ಟು ಜನ ಬಂದಿದ್ರಿ? ಸೊ ಇದೆಲ್ಲ ನೋಡಿ, ಇಷ್ಟು ಜನ ಔಟ್ ಆಫ್ ಬ್ಯಾಂಗ್ಳೂರಿಂದ ಬಂದು ಟ್ರಾವೆಲ್ ಮಾಡಿಕೊಂಡು ಒಂದು ಟೈಮ್ನ ಕೊಟ್ಟಿದ್ದೀರಾ. ಸೊ ಡೆಫಿನೆಟ್ಲಿ ಥ್ಯಾಂಕ್ ಯು ಫಾರ್ ದಟ್. ಬಟ್ ನಾವೇನು ಇವಾಗ ಹೇಳ್ಕೊಟ್ಟಿದ್ದೀರಲ್ಲೋ ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಪೇಷನ್ಸ್ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅರ್ಜೆಂಟ್ ಪಡಬೇಡಿ, ನಾಳೆನೇ ದುಡ್ಡು ಮಾಡ್ತೀನಿ ಅಂತ ಅರ್ಜೆಂಟ್ ಪಡಬೇಡಿ. ಸೊ ನಿಮ್ಗೆ ಏನೇ ಪ್ರಶ್ನೆಗಳಿದ್ರು ನಿಮ್ಮದು ಒಂದು ಸಪ್ರೇಟ್ ನಾವು ಮೆಂಟರ್ಸ್ನ ಕೊಟ್ಟಿದ್ದೀವಿ. 5 ಜನಕ್ಕೆ ಒಬ್ಬರು ಮೆಂಟರು. ಆ ಮೆಂಟರ್ಸ್ನ ಕೇಳಿ. ಸೊ ಕಾಲ್ ಮಾಡಿ, ನೋ ವರೀಸ್, ಕಾಲ್ ಮಾಡಿ, ಮುಜುಗರ ಪಟ್ಕೋಬೇಡಿ. ಬಿಕಾಸ್ ಇಲ್ಲಿ ನೀವು ಈ ಸಂಸ್ಥೆಗೆ ಲೈಫ್ ಟೈಮ್ ಮೆಂಬರ್. ಸೊ ನೀವು ಇಲ್ಲಿ ಕಲ್ತಿದ್ದೀರ ಅಂದಮೇಲೆ ದುಡ್ಡು ಮಾಡೇ ಮಾಡ್ತೀರಾ, ಆ ಕಾನ್ಫಿಡೆನ್ಸ್ ನನಗಿದೆ. ನಾವು ಹೇಳ್ಕೊಟ್ಟಿರೋ ಟೆಕ್ನಿಕ್ಸನ್ನು ಫೋಕಸ್ ಮಾಡಿ. ನಾಳೆಯಿಂದ ರಿವಿಷನ್ ಕ್ಲಾಸಸ್ಗೆ ಬನ್ನಿ. ಬರೋಕ್ಕಾಗ್ದಿರೋರು ನಿಮ್ಮ ಮನೇಲಿ ಕೂತ್ಕೊಂಡು ಅಟ್ಲೀಸ್ಟ್ ನಿಮಗೆ ಆನ್ಲೈನಲ್ಲಿ ಸಪೋರ್ಟ್ ನಾವು ಕೊಡ್ತೀವಿ. ಡೆಫಿನೆಟ್ಲಿ ಅದನ್ನು ತಿಳ್ಕೊಂಡು ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ನೀವು ಕಲ್ತಿರೋ ವಿದ್ಯೆನ ಒಂದು 4 ಜನಕ್ಕೆ ಶೇರ್ ಮಾಡಿ. ಸೊ ದಯಮಾಡಿ ನಿಮ್ಮೊಳಗಡೆ ಇಟ್ಕೋಬೇಡಿ. ಅಟ್ಲೀಸ್ಟ್ ನಿಫ್ಟಿ ಬೀಸ್ ಅಂದ್ರೇನು, ಬ್ಯಾಂಕ್ ಬೀಸ್ ಅಂದ್ರೇನು, ಅಟ್ಲೀಸ್ಟ್ ಒಂದು IT ಬೀಸ್ ಅಂದ್ರೇನು. ತುಂಬ ಜನಕ್ಕೆ ಗೋಲ್ಡ್ ಬೀಸ್ ಅಂದ್ರೇ ಗೊತ್ತಿಲ್ಲ, ಗೋಲ್ಡ್ ETF ಅಂದರೆ ಗೊತ್ತಿಲ್ಲ. ಸೊ ಡೈರೆಕ್ಟಾಗಿ ಬಂಗಾರದ ಅಂಗಡಿಗೆ ಹೋಗ್ತಾರೆ, 0.25% ಆಸ್ತಿಗಳನ್ನ ಬರ್ಕೊಡ್ತಾರೆ. ಅಟ್ಲೀಸ್ಟ್ ಅದನ್ನು ಉಳಿಸ್ಬೇಕಂದ್ರೆ ಈ ಥರ ಡಿಜಿಟಲ್ ಗೋಲ್ಡನ್ನು ಪಡ್ಕೋಬೋದು, ದಟ್ಟು ಇನ್ ಡಿಮ್ಯಾಟ್ ಅಕೌಂಟ್. ಸೊ ಅಗೇನ್ ಈ ಏನು ಆ್ಯಪ್ಗಳು ಇದಾವಲ್ಲ, ಬೇರೆ ಆ್ಯಪ್ಸ್ ಇದ್ದಾವೆ, ಅಲ್ಲಿ ಡಿಜಿಟಲ್ ವ್ಯಾಲೆಟ್ ಅಂತ ಕೊಡ್ತಾರೆ, ವಿಚ್ ಈಸ್ ಹೈಲಿ ಅನ್ಸೇಫ್. ಅದರಿಂದ ಡಿಜಿಟಲ್ ವ್ಯಾಲೆಟ್ಸಲ್ಲಿ ನೀವು ಗೋಲ್ಡನ್ನ ಬೈ ಮಾಡೋಕ್ಕೆ ಹೋಗಬೇಡಿ. ಡಿಮ್ಯಾಟ್ ಅಕೌಂಟಲ್ಲೇ ಗೋಲ್ಡ್ ಬೈ ಮಾಡಿದ್ರೆ ಸೆಬಿ ಗೈಡ್ಲೈನ್ಸಲ್ಲಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ ಸೆಬಿ. ಸೊ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್. ಎಲ್ಲರೂ ಸೇಫಾಗಿ ಟ್ರೇಡ್ ಮಾಡಿ. ಆಲ್ ದ ಬೆಸ್ಟ್. ಏನೇ ಒಂದು ಪ್ರಶ್ನೆಗಳಿದ್ರು ನಾವು ನಿಮಗೆ ಸಹಾಯ ಮಾಡೋಕ್ಕೆ ನಾವಿದ್ದೀವಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಯಾರಾದರೂ ಸ್ಟಾಕ್ ಮಾರ್ಕೆಟ್ ಕಲಿಬೇಕಾದ್ರೂ ಪ್ರತಿ ಭಾನುವಾರ ಫ್ರೀ ವರ್ಕ್ಶಾಪ್ ಇರುತ್ತೆ. ನಿಮ್ಮ ಫ್ರೆಂಡ್ಸ್ನೂ ಸಹ ರೆಫರ್ ಮಾಡ್ಬೋದು. ಸೊ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 rupees ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೇದು. 2 days ವರ್ಕ್ಶಾಪ್ ಇರುತ್ತೆ, ಶನಿವಾರ ಹಾಗೂ ಭಾನುವಾರ. ಶನಿವಾರ 9 ಗಂಟೆಯಿಂದ 6 ಗಂಟೆ, ಭಾನುವಾರ 9 ಗಂಟೆಯಿಂದ 6 ಗಂಟೆ. ಈ 2 ದಿನಗಳಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ನ ಬೇಸಿಕ್ಸ್ ಇಂದ ಕಲಿತೀರಾ. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ನಿಮಗೆ ಕಲಿಸ್ತೀವಿ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಸಿಗೋಣ ಫೇಸ್ ಟು ಫೇಸ್ ಈ ಶನಿವಾರ ನಿಮ್ಮ ಬ್ರಾಂಚ್ ನಲ್ಲಿ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.